ಕರ್ನಾಟಕದಲ್ಲಿ ಹೇಳ ತೀರದಷ್ಟು ಸಮಸ್ಯೆಗಳು ಕಾಲ್ ಮುರಿದುಕೊಂಡು ಮೂಲೆ ಸೇರಿದೆ. ಅದನ್ನ ಬಗೆಹರಿಸುವ ಗೋಜಿಗೆ ಹೋಗದ ಸಿಎಂ ಕೇರಳ ಸಂತ್ರಸ್ತರ ನೆರವಿಗೆ ಪತ್ರ ಬರೆದಿದ್ದಾರೆ. ಇದು ವಿಪಕ್ಷಗಳ ಕಣ್ಣು ಕೆಂಪಗಾಗಿಸಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರ್ನಾಟಕದಲ್ಲಿ ನೂರಾರು ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ಮೂಲೆ ಸೇರಿವೆ. ಆದರೆ ಪಕ್ಕದ ರಾಜ್ಯದಲ್ಲಿರೋ ಸಮಸ್ಯೆ ಬಗೆಹರಿಸೋಕೆ ನಮ್ಮ ಸಿಎಂ ಸಾಹೇಬ್ರು ಮುಂಚೂಣಿಯಲ್ಲಿದ್ದಾರೆ. ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆ ಬರದಿದ್ರೂ ಪತ್ರ ಬರೆಯುವ ಮೂಲಕ ಮತ್ತೊಮ್ಮೆ ಕೇಳಿಕೊಂಡಿದ್ದಾರೆ. ಪ್ರಿಯಾಂಕಾ ಕ್ಷೇತ್ರಕ್ಕೆ ಸಿದ್ದು 100 ಮನೆಗಳ ಗಿಫ್ಟ್. ನಮ್ಮ ಜನರ ತೆರಿಗೆ ಹಣ ಪಕ್ಕದ ರಾಜ್ಯಕ್ಕೆ ಬಳಕೆ. ನಮ್ಮ ರಾಜ್ಯದಲ್ಲಿ ಎಲ್ಲದಕ್ಕೂ ದರ ಏರಿಸಿರೋ ಸರ್ಕಾರ ಪಕ್ಕದ ರಾಜ್ಯ ಕೇರಳದಲ್ಲಿನ ಸಂತ್ರಸ್ತರಿಗೆ ಮನೆ ಕಟ್ಟಿಸಿಕೊಡೋದಾಗಿ ಮತ್ತೆ ಮತ್ತೆ ಮನವಿ ಮಾಡಿದ್ದಾರೆ. ನಾವು ಕಷ್ಟಪಟ್ಟು ಕಟ್ಟುತ್ತಿರೋ ತೆರಿಗೆ ಹಣ ಪಕ್ಕದ ರಾಜ್ಯಕ್ಕೆ ಪೋಲಾಗ್ತಾ ಇದೆ. ಅವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದ್ರೂ ಪಕ್ಕದ ರಾಜ್ಯಕ್ಕೆ ಸಹಾಯ ಮಾಡ್ತೀವಿ ಅಂತ ಮುಗಿ ಬೀಳ್ತಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಸರ್ಕಸ್. ವಾಯನಾಡಿನಲ್ಲಿ ಹಿಂದೆ ರಾಹುಲ್ ಗಾಂಧಿ ಅವರು ಅಲ್ಲಿ ಎಲೆಕ್ಷನ್ ಇತ್ತಂಥ ಸಮಯದಲ್ಲಿ ಇವ್ರು ಹೋಗಿ ಅನೌನ್ಸ್ ಮಾಡಿದರು, ಅದಕ್ಕಿಂತ ಮುಂಚೆನೇ ನಾವು 100 ಮನೆಯನ್ನು ಕಟ್ಟಿಸಿಕೊಡ್ತೇವೆ. ಯಾಕಂದರೆ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ನಿಂತಿದ್ರು. ರಾಹುಲ್ ಗಾಂಧಿ ಗೆದ್ದ ನಂತರ ರಿಸೈನ್ ಮಾಡಿದರು. ಪ್ರಿಯಾಂಕಾ ವಾದ್ರಾ ನಿಂತಿದ್ದಾರೆ, ಗೆದ್ದಿದ್ದಾರೆ. ಈಗ ಪುನಃ ಹೋಗಿ ಅವರವರ ಬಾಸಸ್ ಏನಿದ್ದಾರೆ, ಡೆಲ್ಲಿ ಬಾಸಸ್, ಸಿದ್ದರಾಮಯ್ಯ ಡೆಲ್ಲಿ ಬಾಸಸನ್ನು ಖುಷಿ ಮಾಡಲಿಕ್ಕೆ, ಯಾಕಂದರೆ ಅವರು ಸೀಟಿನ ಸಮಸ್ಯೆ ಆಗಿದೆ. ಮುಖ್ಯಮಂತ್ರಿ ಚೇರಿಂದ ಎಲ್ಲೋ ನನ್ನನ್ನು ಇಳಿಸ್ತಾರೆ, ಅದಕ್ಕಿಂತ ಮುಂಚೆ ಹೋಗಿ ಅವರ ವಾಯನಾಡ್ ಕ್ಷೇತ್ರದಲ್ಲಿ ನಾನೇನು ಅಭಿವೃದ್ಧಿ ಮಾಡ್ತೇನೆ ತೋರಿಸಲಿಕ್ಕೆ ಅವರು ಹೋರಾಟವನ್ನು ಈ ರೀತಿಯ ಒಂದು ಹೇಸಿಗೆ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೇರಳಕ್ಕೆ ಪತ್ರ ಬರೆದಿರುವುದಕ್ಕೆ ಸರ್ಕಾರದ ವಿರುದ್ಧ ವಿಪಕ್ಷ ಮುಗಿಬಿದ್ದಿದೆ. ಕೇರಳಕ್ಕೆ ಉಪಕಾರಿ, ಕರ್ನಾಟಕಕ್ಕೆ ಮಾರಿ ಅಂತ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಕಟುವಾದ ಟೀಕೆ ಮಾಡಿದ್ದಾರೆ. ಗಾಂಧಿ ಕುಟುಂಬವನ್ನ ಮೆಚ್ಚಿಸೋದಕ್ಕೆ ಕೆಲಸ ಮಾಡ್ತಿದ್ದೀರಾ? ರಾಜ್ಯದ ಪರ ಬದ್ಧತೆ ಇರುವ ನಾಯಕರ ಆದ್ಯತೆ ಇದೇನಾ ಅಂತ ಪ್ರಶ್ನಿಸಿದ್ದಾರೆ. ನಮ್ಮವರ ಕಷ್ಟಕ್ಕೆ ನಿಲ್ಲದೆ ಕೇರಳದ ಸಹಾಯಕ್ಕೆ ನಿಂತಿರುವುದು ವ್ಯಾಪಕ ಟೀಕೆ ಮತ್ತು ಆಕ್ರೋಶಕ್ಕೆ ಗುರಿಯಾಗಿದೆ. ರಾಜ್ಯದಾದ್ಯಂತ ರಸ್ತೆ ಗುಂಡಿ ಮುಚ್ಚಲು ಸಾಧ್ಯವಾಗದ ಮುಖ್ಯಮಂತ್ರಿ ಕೇರಳದ ವಯನಾಡು ಭೂಕುಸಿತ ಸಂತ್ರಸ್ತರಿಗೆ 100 ಮನೆ ನಿರ್ಮಿಸಿಕೊಡಲು ಸಿದ್ಧರಾಗಿರುವುದು ಈಗ ವಿವಾದ ಸೃಷ್ಟಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಕಾರವಾರದ ಶಿರೂರಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಹಲವು ಅನಾಹುತಗಳು ಸಂಭವಿಸಿದ್ದು ಮನೆ ಮಠ ಕಳೆದುಕೊಂಡು ಹಲವರು ಬೀದಿಗೆ ಬಿದ್ದಿದ್ದಾರೆ. ಹೇಳಕ್ಕಷ್ಟೇ ಭರವಸೆ ಘೋಷಣೆ ಮಾಡಿದ್ದು ಯಾರು ಇನ್ನೂ ತನಕ ತಿರುಗಿಯೂ ನೋಡಿಲ್ಲ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮನೆಗೆ ಮಾರಿ ಪರರಿಗೆ ಉಪಕಾರಿ ಎಂಬಂತಾಗಿದೆ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ. ನಮ್ಮಲ್ಲೇ ಸಮಸ್ಯೆಗಳು ತಾಂಡವವಾಡ್ತಿದೆ, ಪರಿಹಾರ ಸಿಗದೆ ಅದೆಷ್ಟೋ ಮಂದಿ ಈಗಲೂ ಒದ್ದಾಡ್ತಿದ್ದಾರೆ. ಕಾರವಾರದ ಗುಡ್ಡ ಕುಸಿದ ಸಂಭವದಿಂದ ಈಗಲೂ ಅದರಿಂದ ಹೊರಬರಲಾಗಿದೆ. ಕಷ್ಟದಲ್ಲಿ ಬಾಳ್ವೆ ನಡೆಸುತ್ತಿದ್ದಾರೆ. ಅಂಥದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ವಯನಾಡಿನ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ. ಕೇರಳಕ್ಕೆ ಬೆಣ್ಣೆ, ನಮ್ಮವರಿಗೆ ಸುಣ್ಣ. ಗಾಂಧಿ ಕುಟುಂಬ ಮೆಚ್ಚಿಸಲು ಈ ಕ್ರಮ. ಪ್ರಿಯಾಂಕಾ ಗಾಂಧಿ ಕ್ಷೇತ್ರವಾಗಿರುವ ವಯನಾಡಿನಲ್ಲಿನ ಸಂತ್ರಸ್ತರಿಗೆ ಮನೆ ಕಟ್ಟಿಸಿಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾವುದೇ ರಿಪ್ಲೈ ಬಾರದಿದ್ದರೂ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಇವರ ಸಹಾಯ ಅವರಿಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಆದರೆ ವರಿಷ್ಠರನ್ನ ಮೆಚ್ಚಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ವಿಪಕ್ಷ ಕಿಡಿಕಾರಿದೆ. ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದ ಬೀದಿಗೆ ಬಿದ್ದಿರುವ ಹಲವು ಕುಟುಂಬಗಳು ಈಗಲೂ ಕಷ್ಟಪಡುತ್ತಿದ್ದಾರೆ. ಯಾರಿಗೆ ಏನಾಗಿದೆ, ಏನು ವ್ಯವಸ್ಥೆ ಮಾಡಬೇಕೆಂದು ತಿರುಗಿ ನೋಡದ ಸರ್ಕಾರ ಕೇರಳದ ಸಹಾಯಕ್ಕೆ ಮುಂದಾಗಿದೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಶಿರೂರು ಸಂತ್ರಸ್ತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮನೆ ಇಲ್ಲ ನಮಗೆ, ನಾವು ಬೀದಿ ಬಿಕಾರಿಯಾಗಿ ಬಿದ್ದಾಗಿ, ಜಾಗ ಎಲ್ಲ ಕಳ್ಕೊಂಡು, ಮನೆ ಕಳ್ಕೊಂಡು, ಯಾರು ನಮ್ಮ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ. ಯಾರು ಅದರಲ್ಲಿ ಏನು ಹೇಳಿದ್ರು ಯಾರು ಲಕ್ಷ್ಯ ಕೊಡೋದಿಲ್ಲ. ನಮ್ದು ಈಗ ನೋಡಿ, ಮಗಳ ಮದುವೆ ಮಾಡ್ಬೇಕಂತ ನಾನು ಬಂಗಾರ ಹಿಂಗಾರ ಮಾಡಿಸಿದ್ದೆ, ನಂದು 5 ಲಕ್ಷ ರೂಪಾಯಿ ಬಂಗಾರವೇ ಹೋಗಿದೆ. ಮತ್ತು ಇದ್ದಂಥ ಒಡವೆ, ಬೇರೆ ಬೇರೆ ಸಾಮಾನ ಮನಸ್ಥಾನದಲ್ಲಿ ಎಲ್ಲ ಇರ್ತಿದ್ವು. ರೈತ ಆದ್ಮೇಲೆ ಪ್ರತಿಯೊಂದು ಇರ್ತಿದ್ವು, ಅವೆಲ್ಲ ಮುನ್ನಡೆಗ ಹೋಗಿದೆ, ಯಾರ್ದು ಸಿಗ್ತಾ ಇಲ್ಲ. ಮನೆಗಿಲ್ಲ, ಬೀದಿ ಬಿಕಾರಿಯಾಗಿದ್ದೇವೆ, ನಮ್ಮ ಕಡೆ ಯಾರೂ ತಿರುಗಿ ನೋಡ್ತಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ ಅಂತ ಕಣ್ಣೀರಿಟ್ಟರು ಇತ್ತ ಯಾರೂ ತಿರುಗಿ ನೋಡ್ತಿಲ್ಲ. ಮೊದಲು ನಮ್ಮವರೇ ನೆರವಿಗೆ ಬನ್ನಿ, ನಮ್ಮ ತೆರಿಗೆ ಹಣವನ್ನು ನಮ್ಮವರಿಗೆ ನೀಡಿ, ವರಿಷ್ಠರನ್ನ ಮೆಚ್ಚಿಸುವ ಭರದಲ್ಲಿ ಮಲತಾಯಿ ಧೋರಣೆ ಮಾಡದಂತೆ ಒತ್ತಾಯ ಕೇಳಿ ಬಂದಿದೆ. ಕರ್ನಾಟಕದಲ್ಲಿ ಹೇಳ ತೀರದಷ್ಟು ಸಮಸ್ಯೆಗಳು ಕಾಲ್ ಮುರಿದುಕೊಂಡು ಮೂಲೆ ಸೇರಿದೆ. ಅದನ್ನ ಬಗೆಹರಿಸುವ ಗೋಜಿಗೆ ಹೋಗದ ಸಿಎಂ ಕೇರಳ ಸಂತ್ರಸ್ತರ ನೆರವಿಗೆ ಪತ್ರ ಬರೆದಿದ್ದಾರೆ.
ಇದು ವಿಪಕ್ಷಗಳ ಕಣ್ಣು ಕೆಂಪಗಾಗಿಸಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರ್ನಾಟಕದಲ್ಲಿ ನೂರಾರು ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ಮೂಲೆ ಸೇರಿವೆ. ಆದರೆ ಪಕ್ಕದ ರಾಜ್ಯದಲ್ಲಿರೋ ಸಮಸ್ಯೆ ಬಗೆಹರಿಸೋಕೆ ನಮ್ಮ ಸಿಎಂ ಸಾಹೇಬ್ರು ಮುಂಚೂಣಿಯಲ್ಲಿದ್ದಾರೆ. ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆ ಬರದಿದ್ರೂ ಪತ್ರ ಬರೆಯುವ ಮೂಲಕ ಮತ್ತೊಮ್ಮೆ ಕೇಳಿಕೊಂಡಿದ್ದಾರೆ. ಪ್ರಿಯಾಂಕಾ ಕ್ಷೇತ್ರಕ್ಕೆ ಸಿದ್ದು 100 ಮನೆಗಳ ಗಿಫ್ಟ್. ನಮ್ಮ ಜನರ ತೆರಿಗೆ ಹಣ ಪಕ್ಕದ ರಾಜ್ಯಕ್ಕೆ ಬಳಕೆ. ನಮ್ಮ ರಾಜ್ಯದಲ್ಲಿ ಎಲ್ಲದಕ್ಕೂ ದರ ಏರಿಸಿರೋ ಸರ್ಕಾರ ಪಕ್ಕದ ರಾಜ್ಯ ಕೇರಳದಲ್ಲಿನ ಸಂತ್ರಸ್ತರಿಗೆ ಮನೆ ಕಟ್ಟಿಸಿಕೊಡೋದಾಗಿ ಮತ್ತೆ ಮತ್ತೆ ಮನವಿ ಮಾಡಿದ್ದಾರೆ. ನಾವು ಕಷ್ಟಪಟ್ಟು ಕಟ್ಟುತ್ತಿರೋ ತೆರಿಗೆ ಹಣ ಪಕ್ಕದ ರಾಜ್ಯಕ್ಕೆ ಪೋಲಾಗ್ತಾ ಇದೆ. ಅವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದ್ರೂ ಪಕ್ಕದ ರಾಜ್ಯಕ್ಕೆ ಸಹಾಯ ಮಾಡ್ತೀವಿ ಅಂತ ಮುಗಿ ಬೀಳ್ತಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಸರ್ಕಸ್. ವಾಯನಾಡಿನಲ್ಲಿ ಹಿಂದೆ ರಾಹುಲ್ ಗಾಂಧಿ ಅವರು ಅಲ್ಲಿ ಎಲೆಕ್ಷನ್ ನಿಂತ ಸಮಯದಲ್ಲಿ ಇವ್ರು ಹೋಗಿ ಅನೌನ್ಸ್ ಮಾಡಿದರು. ಅದಕ್ಕಿಂತ ಮುಂಚೆನೇ ನಾವು 100 ಮನೆಯನ್ನು ಕಟ್ಟಿಸಿಕೊಡ್ತೇವೆ. ಯಾಕಂದರೆ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ನಿಂತಿದ್ರು. ರಾಹುಲ್ ಗಾಂಧಿ ಗೆದ್ದ ನಂತರ ರಿಸೈನ್ ಮಾಡಿದರು. ಪ್ರಿಯಾಂಕಾ ವಾದ್ರಾ ಗೆದ್ದಿದ್ದಾರೆ. ಈಗ ಪುನಃ ಹೋಗಿ ಅವರವರ ಬಾಸಸ್ ಏನಿದ್ದಾರೆ, ಡೆಲ್ಲಿ ಬಾಸಸ್, ಸಿದ್ದರಾಮಯ್ಯನವರ ಡೆಲ್ಲಿ ಬಾಸಸನ್ನು ಖುಷಿ ಮಾಡಲಿಕ್ಕೆ, ಯಾಕಂದರೆ ಅವರು ಸೀಟಿನ ಸಮಸ್ಯೆ ಆಗಿದೆ. ಮುಖ್ಯಮಂತ್ರಿ ಚೇರಿಂದ ಎಲ್ಲೋ ನನ್ನ ಇಳಿಸ್ತಾರೆ. ಅದಕ್ಕಿಂತ ಮುಂಚೆ ಹೋಗಿ ಅವರ ವಾಯನಾಡ್ ಕ್ಷೇತ್ರದಲ್ಲಿ ನಾನೇನೋ ಅಭಿವೃದ್ಧಿ ಮಾಡ್ತೇನೆ ತೋರಿಸಲಿಕ್ಕೆ ಅವರು ಹೋರಾಟವನ್ನು ಈ ರೀತಿಯ ಒಂದು ಹೇಸಿಗೆ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೇರಳಕ್ಕೆ ಪತ್ರ ಬರೆದಿರುವುದಕ್ಕೆ ಸರ್ಕಾರದ ವಿರುದ್ಧ ವಿಪಕ್ಷ ಮುಗಿಬಿದ್ದಿದೆ. ಕೇರಳಕ್ಕೆ ಉಪಕಾರಿ, ಕರ್ನಾಟಕಕ್ಕೆ ಮಾರಿ ಅಂತ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಕಟುವಾದ ಟೀಕೆ ಮಾಡಿದ್ದಾರೆ. ಗಾಂಧಿ ಕುಟುಂಬವನ್ನ ಮೆಚ್ಚಿಸೋದಕ್ಕೆ ಕೆಲಸ ಮಾಡ್ತಿದ್ದೀರಾ? ರಾಜ್ಯದ ಪರ ಬದ್ಧತೆ ಇರುವ ನಾಯಕರ ಆದ್ಯತೆ ಇದೇನಾ ಅಂತ ಪ್ರಶ್ನಿಸಿದ್ದಾರೆ. ನಮ್ಮವರ ಕಷ್ಟಕ್ಕೆ ನಿಲ್ಲದೆ ಕೇರಳದ ಸಹಾಯಕ್ಕೆ ನಿಂತಿರುವುದು ವ್ಯಾಪಕ ಟೀಕೆ ಮತ್ತು ಆಕ್ರೋಶಕ್ಕೆ ಗುರಿಯಾಗಿದೆ. ರಾಜ್ಯದಾದ್ಯಂತ ರಸ್ತೆ ಗುಂಡಿ ಮುಚ್ಚಲು ಸಾಧ್ಯವಾಗದ ಮುಖ್ಯಮಂತ್ರಿ ಕೇರಳದ ವಯನಾಡು ಭೂಕುಸಿತ ಸಂತ್ರಸ್ತರಿಗೆ 100 ಮನೆ ನಿರ್ಮಿಸಿಕೊಡಲು ಸಿದ್ಧರಾಗಿರುವುದು ಈಗ ವಿವಾದ ಸೃಷ್ಟಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಕಾರವಾರದ ಶಿರೂರಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಹಲವು ಅನಾಹುತಗಳು ಸಂಭವಿಸಿದ್ದು ಮನೆ ಮಠ ಕಳೆದುಕೊಂಡು ಹಲವರು ಬೀದಿಗೆ ಬಿದ್ದಿದ್ದಾರೆ. ಹೇಳಕ್ಕಷ್ಟೇ ಭರವಸೆ ಘೋಷಣೆ ಮಾಡಿದ್ದು ಯಾರು ಇನ್ನೂ ತನಕ ತಿರುಗಿಯೂ ನೋಡಿಲ್ಲ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮನೆಗೆ ಮಾರಿ ಪರರಿಗೆ ಉಪಕಾರಿ ಎಂಬಂತಾಗಿದೆ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ. ನಮ್ಮಲ್ಲೇ ಸಮಸ್ಯೆಗಳು ತಾಂಡವವಾಡ್ತಿದೆ. ಪರಿಹಾರ ಸಿಗದೆ ಅದೆಷ್ಟೋ ಮಂದಿ ಈಗಲೂ ಒದ್ದಾಡ್ತಿದ್ದಾರೆ. ಕಾರವಾರದ ಗುಡ್ಡ ಕುಸಿದ ಸಂಭವದಿಂದ ಈಗಲೂ ಅದರಿಂದ ಹೊರಬರಲಾಗದೆ ಕಷ್ಟದಲ್ಲಿ ಬಾಳ್ವೆ ನಡೆಸುತ್ತಿದ್ದಾರೆ. ಅಂಥದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ವಯನಾಡಿನ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ. ಕೇರಳಕ್ಕೆ ಬೆಣ್ಣೆ, ನಮ್ಮವರಿಗೆ ಸುಣ್ಣ. ಗಾಂಧಿ ಕುಟುಂಬ ಮೆಚ್ಚಿಸಲು ಈ ಕ್ರಮ. ಪ್ರಿಯಾಂಕಾ ಗಾಂಧಿ ಕ್ಷೇತ್ರವಾಗಿರುವ ವಯನಾಡಿನಲ್ಲಿನ ಸಂತ್ರಸ್ತರಿಗೆ ಮನೆ ಕಟ್ಟಿಸಿಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾವುದೇ ರಿಪ್ಲೈ ಬಾರದಿದ್ದರೂ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಇವರ ಸಹಾಯ ಅವರಿಗೆ ಬೇಕೋ ಬೇಡವೋ ಗೊತ್ತಿಲ್ಲ, ಆದರೆ ವರಿಷ್ಠರನ್ನ ಮೆಚ್ಚಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ವಿಪಕ್ಷ ಕಿಡಿಕಾರಿದೆ. ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದ ಬೀದಿಗೆ ಬಿದ್ದಿರುವ ಹಲವು ಕುಟುಂಬಗಳು ಈಗಲೂ ಕಷ್ಟಪಡುತ್ತಿದ್ದಾರೆ. ಯಾರಿಗೆ ಏನಾಗಿದೆ, ಏನು ವ್ಯವಸ್ಥೆ ಮಾಡಬೇಕೆಂದು ತಿರುಗಿ ನೋಡದ ಸರ್ಕಾರ ಕೇರಳದ ಸಹಾಯಕ್ಕೆ ಮುಂದಾಗಿದೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಶಿರೂರು ಸಂತ್ರಸ್ತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮನೆ ಇಲ್ಲ ನಮಗೀಗ, ನಾವು ಬೀದಿ ಬಿಕಾರಿಯಾಗಿ ಬಿದ್ದಾಗಿ, ಜಾಗ ಎಲ್ಲ ಕಳ್ಕೊಂಡು, ಮನೆ ಕಳ್ಕೊಂಡು, ಯಾರು ನಮ್ಮ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ. ಯಾರು ಅದರಲ್ಲಿ ಏನು ಹೇಳಿದ್ರು ಯಾರು ಲಕ್ಷ್ಯ ಕೊಡೋದಿಲ್ಲ. ನಮ್ದು ಈಗ ನೋಡಿ, ಮಗಳ ಮದುವೆ ಮಾಡ್ಬೇಕಂದ್ರೆ ನಾನು ಬಂಗಾರ ಹಿಂಗಾರ ಮಾಡಿಸಿದ್ದೆ, ನಂದು 5 ಲಕ್ಷ ರೂಪಾಯಿ ಬಂಗಾರವೇ ಹೋಗಿದೆ. ಮತ್ತು ಇದ್ದಂಥ ಒಡವೆ, ಬೇರೆ ಬೇರೆ ಸಾಮಾನ ಮನಸ್ಥಾನದಲ್ಲಿ ಎಲ್ಲ ಇರ್ತಿದ್ವು. ರೈತ ಆದಮೇಲೆ ಪ್ರತಿಯೊಂದು ಇರ್ತಿದ್ವು, ಅವೆಲ್ಲ ಮುನ್ನಡೆಗ ಹೋಗಿದೆ, ಯಾರ್ದು ಸಿಗ್ತಾ ಇಲ್ಲ. ಮನೆಗಿಲ್ಲ, ಬೀದಿ ಬಿಕಾರಿಯಾಗಿದ್ದೇವೆ, ನಮ್ಮ ಕಡೆ ಯಾರೂ ತಿರುಗಿ ನೋಡ್ತಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ ಅಂತ ಕಣ್ಣೀರಿಟ್ಟರು ಇತ್ತ ಯಾರೂ ತಿರುಗಿ ನೋಡ್ತಿಲ್ಲ. ಮೊದಲು ನಮ್ಮವರೇ ನೆರವಿಗೆ ಬನ್ನಿ, ನಮ್ಮ ತೆರಿಗೆ ಹಣವನ್ನು ನಮ್ಮವರಿಗೆ ನೀಡಿ. ವರಿಷ್ಠರನ್ನ ಮೆಚ್ಚಿಸುವ ಭರದಲ್ಲಿ ಮಲತಾಯಿ ಧೋರಣೆ ಮಾಡದಂತೆ ಒತ್ತಾಯ ಕೇಳಿ ಬಂದಿದೆ.